ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬಹಳಷ್ಟು ದಿನಗಳಿಂದ ಈ ವಿಷಯದ ಬಗ್ಗೆ ಪರ್ಸನಲಿ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರಿ. ಏನು ಅಂತಂದ್ರೆ ನೋಟಿಫಿಕೇಶನ್ ರಿಲೇಟೆಡ್ ನಿಮ್ಮ ಒಂದು ವೈಯಕ್ತಿಕ ಏನಿದೆ ಅಂದ್ರೆ ಯಾವ ತಿಂಗಳು ಏನು ಅಂತೇಳಿ ಇದೆ ಯಾವುದನ್ನು ಆ ವಿಷಯವನ್ನು ತಿಳಿಸಿ ಅಂತ. ನೋಡಿ, ನಾನು ಕೂಡ ನಿಮ್ಮಂತ ಆಸ್ಪಿರೆಂಟ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಯಾರು ಕೂಡ ಇದೇ ದಿನಾಂಕದಂದು ಇದೇ ತಿಂಗಳು ಅಂತ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಆ್ಯಂಡ್ ಸಚಿವರಾಗಿರ್ಬೋದು, ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಾಗಿರ್ಬೋದು, ಯಾರೆಲ್ಲೂ ಕೂಡ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಯಾವುದೋ 56 ರಿಸರ್ವೇಷನ್ ಆ್ಯಕ್ಟ್ ಅದೊಂದು, ಆ್ಯಂಡ್ ಇನ್ನೊಂದು KS ಕೂಡ ನಡೀತಾ ಇದೆ, ಅದು ಓಕೆ. ಬಟ್ ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗಿರುವಂಥದ್ದು ನೋಟಿಫಿಕೇಶನ್ ಏನು ಅಂತಂದ್ರೆ, ಈ 56% ಮೀಸಲಾತಿ ಕೇಸು ಆ್ಯಂಡ್ ಅದರ ಜೊತೆ ಅಲೆಮಾರಿ ಸಮುದಾಯದವರು ನ್ಯಾಯಾಲಯದಲ್ಲಿ ಸ್ಟೇಯನ್ನು ಮಾಡಿಸಿದ್ದಾರೆ ನೋಟಿಫಿಕೇಶನ್ ಮಾಡದೇ ಇರೋ ರೀತಿ. ಯಾಕೆ ಅಂತಂದ್ರೆ, ಅವರಿಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರುವಂಥದ್ದು. ಅದಲ್ಲದೆ ಈಗ ಮತ್ತೆ ಒಳ ಮೀಸಲಾತಿ ಇನ್ನೂ ಕಾನೂನುಬದ್ಧ ಆಗಿಲ್ಲ. ಯಾಕೆ ಅಂತಂದ್ರೆ, ರಾಜ್ಯಪಾಲರು ಅದನ್ನು ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ನಡುವೆ ನೀವು ನೋಟಿಫಿಕೇಶನ್ ವಿಷಯದಲ್ಲಿ ಯಾರಿಗೆ ಎಷ್ಟು ನಂಬಿಕೆ ಇದೆ ನೋಡಿ, ಆ ನಂಬಿಕೆ ಮೇಲೆ ನಿಮ್ಮ ತಯಾರಿಯನ್ನು ಮಾಡಿ. ಅಥವಾ ಇನ್ನು ಪಾರ್ಟ್ ಟೈಮ್ ಫುಲ್ ಟೈಮ್ ಏನು ಕೆಲಸ ಮಾಡದೇ ಇರೋರು ದಯವಿಟ್ಟು ಆ ಕೆಲಸವನ್ನು ಮಾಡಿಕೊಂಡೇ ಓದಿ. ಹೊರತು ಅದನ್ನು ಬಿಟ್ಟು ಬಂದು ಓದಿ ಅಂತೇಳಿ ಯಾರು ಕೂಡ ಆ ಕೆಲಸ ತಪ್ಪು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಈಗ ಸದ್ಯಕ್ಕೆ ನಿಮಗೆ ಏನು ಒಂದು ಆರ್ಥಿಕವಾಗಿ ಸ್ವತಂತ್ರ ಕೊಟ್ಟಿದೆ, ಸೊ ಆ ಒಂದು ಉದ್ಯೋಗವನ್ನು ತೊರಿಬೇಡಿ, ಅದನ್ನು ಮಾಡ್ತಾನೆ ಓದಿ. ಯಾಕೆ ಅಂತಂದರೆ, ಈ ತಿಂಗಳ ಮಿಡಲ್ವರೆಗೂ ಕೂಡ ನಾನು ಈಗ ಆಲ್ರೆಡಿ ಬೆಳಗ್ಗೆ ಹಂಚ್ಕೊಂಡಂಥ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಒಳ ಮೀಸಲಾತಿ ಈಗ ಅಗೇನ್ ಮತ್ತೊಮ್ಮೆ ಒಂದಿಷ್ಟು ಬದಲಾವಣೆ ಮಾಡಿ ಸಚಿವ ಸಂಪುಟ ಸಭೆಯ ಸಹಮತದೊಂದಿಗೆ ಮತ್ತೆ ಮರು ಮಂಡನೆ ಮಾಡಿಕೊಂಡು ರಾಜ್ಯಪಾಲರ ಬಳಿ ಕಳಿಸುವಂಥ ಇದೆಲ್ಲ ಪ್ರೊಸೆಸ್ ಆಗುತ್ತೆ ಮೇ ಜೂನ್ ತಿಂಗಳವರೆಗೂ. ಆ್ಯಂಡ್ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಮಾಡ್ಬೋದು, ಅದು ಕೂಡ ಸಾಧ್ಯ ಇದೆ. ಹೆಂಗೆ ಅಂತಂದರೆ, 50% ಮೇಲೆ ಮಾಡಿ ಅಂತಂದು ಒತ್ತಡ ಹಾಕಿದ್ರೆ ಮಾಡ್ಬೋದು. ಬಟ್ ಅದನ್ನು ಮಾಡೋದಕ್ಕೆ ಈಗ ನಮ್ಮ ದಲಿತ ಸಮುದಾಯದವ್ರು ಬಿಡ್ತಾರ. ಆ್ಯಂಡ್ ಈಗ ಒಳ ಮೀಸಲಾತಿ ವಿಚಾರವಾಗಿ ಇಷ್ಟು ದಿನ ತಡೆದಿದ್ದೀರಾ, ಯಾಕೆ ಅವಸರ ಮಾಡ್ತೀರಿ ಅಂತ ಮತ್ತೆ ಪ್ರತಿರೋಧ ಎದುರಾಗುತ್ತೆ. ಸೊ ಇದೆಲ್ಲ ಒಟ್ಟಾರೆ ನಡೀತಾ ಇರುವಂಥ ಸದ್ಯದ ಘಟನೆಗಳು. ಹಾಗಾಗಿ ಇದೇ ತಿಂಗಳು ಇದೇ ದಿನ ನಮ್ಮ ಪ್ರಕಾರ ಅವ್ರ ಪ್ರಕಾರ ಯಾರ ಪ್ರಕಾರ ಏನೂ ಇಲ್ಲ. ಅದು ಯಾವಾಗ ಮಾಡ್ತಾರೋ ಅವಾಗೆ ಓಕೆ. ಯಾರಿಗೆ ಹೋಪ್ ಇಲ್ಲ ನೋಡಿ, ಕೊನೆಯ ಇನ್ನೇನೊಂದು ಏಜ್ ಲಿಮಿಟ್ ಮುಗಿದು ಹೋಗುತ್ತೆ, ಕೊನೆಯ ಅವಕಾಶ ಇದೆ ಅನ್ನೋಂಥವ್ರು ದಯವಿಟ್ಟು ಸ್ವಲ್ಪ ಎಫರ್ಟ್ ಹಾಕಿ ಓದಿ. ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದನ್ನು ಮಾಡ್ಕೊಂಡೇ ಓದ್ತೀನಿ ಅನ್ನೋಂಥವ್ರು ಅದನ್ನೇ ಮಾಡಿ. ಅದನ್ನು ಹೊರತುಪಡಿಸಿ ಕೋಚಿಂಗ್ ತೆಗೆದುಕೊಳ್ತಾ ಇರೋರು ಅವ್ರದ್ದೊಂದು ಓಕೆ ಕೋಚಿಂಗು, ಬಟ್ ಯಾರೂ ಕೂಡ ರಿಸ್ಕನ್ನು ತೆಗೆದುಕೊಳ್ಬೇಡಿ. ನಾನು ತುಂಬ ಜನ ಹೇಳ್ತಾ ಇರ್ತಾರೆ ಪ್ಲಾನ್ ಬಿ ಮಾಡ್ಕೊಳ್ಳಿ ಅದು ಇದಂತೆ. ಹೌದು, ನಿಜ, ಅದು ಇರಲೇಬೇಕಾಗತ್ತೆ. ಯಾಕೆ ಅಂತಂದರೆ, ಇದು ಸಿಚುವೇಶನ್ ಹಂಗಿದೆ. ನಮ್ಮ ರಾಜ್ಯದ ನೇಮಕಾತಿ ಆಯೋಗಗಳು ಕೂಡ ಹಂಗೆ ಇದೆ, ಇಲ್ಲಿನ ಸರ್ಕಾರ ಕೂಡ ಹಂಗಿದೆ. ಇಲ್ಲಿ ನೇಮಕಾತಿ ಆಯೋಗಗಳು ಹೆಂಗಿದೆ ಅಂದರೆ, ಪರೀಕ್ಷೆ ಮಾಡಿದ್ಮೇಲೆ 5 ವರ್ಷ ಬೇಕು ಒಂದು ಆರ್ಡರ್ ಕಾಪಿ ಕೊಡೋಕ್ಕೆ. ಲೈಕ್ KPSC, ಇನ್ನು KEದವ್ರು ಮಾಡ್ತಾರೆ ಪಾಪ, ಅವ್ರ ಎಫರ್ಟ್ ಎಲ್ಲ ಹಾಕಿ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಬಟ್ ಅದನ್ನು ಸಂಬಂಧಪಟ್ಟ ಇಲಾಖೆಗಳು ನಿಗಮ ಮಂಡಳಿಗೆ ಕಳಿಸಿದ ಮೇಲೆ ವರ್ಷಾನುಗಟ್ಟಲೆ ಆಗ್ಬಿಡುತ್ತೆ ಅದು DV ಲಿಸ್ಟ್ ಕರೆಯೋಕ್ಕೆ. ಲೈಕ್ ಈ ಹಿಂದಿನ ನೀವು ನೋಡಿದರೆ SDFD ಆಹಾರ ಮತ್ತು ಸರಬರಾಜು ನಿಗಮ ಮಂಡಳಿ ಬೇರೆ ಅದು ಬರೆದಿದ್ರಿ ಯಾರು 2023 ಅದು ಇನ್ನೂ ಕೂಡ DV ಆಗಿಲ್ಲ. ಇತ್ತೀಚೆಗೆ ಮೊನ್ನೆ ಕೆಲವೊಂದು ಲಿಸ್ಟ್ ಬಿಟ್ಟಿದ್ದಾರೆ. ಈಗ ಹಿಂಗಾದರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಆಸ್ಪಿರೆಂಟ್ಸ್ಗಳಿಗೆ ಮಾತ್ರ ಗೊತ್ತು. ಹಾಗಾಗಿ ಬೇರೆ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಆ್ಯಂಡ್ ನಮ್ಮ ಪ್ರಕಾರ, ಬೇರೆಯವ್ರ ಪ್ರಕಾರ, ಯಾರ ಪ್ರಕಾರ ಏನಿಲ್ಲ. ನಿಮಗೆ ಓದಬೇಕು ಅನ್ನೋ ಸೀರಿಯಸ್ನೆಸ್ ಇದ್ದರೆ ಮಾತ್ರ ಪ್ರಿಪ್ರೇಷನ್ನ ಆ್ಯಸ್ ಇಟ್ ಈಸ್ ಮುಂದುವರಿಸಿ. ಇಲ್ಲ ಅಂತಂದರೆ ದಯವಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಏನು ಕೆಲಸದಲ್ಲಿ ನೀವು ತೊಡಗಿಕೊಳ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ತೊಡಗಿಸ್ಕೊಳ್ಳಿ. ಯಾಕೆ ಅಂತಂದರೆ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸ್ವತಂತ್ರ ಆಗಿ ಇರುವಂಥದ್ದು ತುಂಬ ಇಂಪಾರ್ಟೆಂಟ್. ಪ್ರತಿದಿನ ಕೂಡ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗ್ತೀವಿ, ಎಲ್ಲದಕ್ಕೂ ಮನೆಯವ್ರನ್ನ ಕೇಳ್ತೀವಿ ಅನ್ನೋಂಥದ್ದು ಸಮಂಜಸ ಅನ್ಸಲ್ಲ. 22-23 ವರ್ಷ ಆದಮೇಲೆ ಇನ್ನೂ ನಾವು ಮನೆಯವ್ರನ್ನ ಡಿಪೆಂಡ್ ಆಗಿರ್ತೀವಿ ಅಂದರೆ ಆಗಲ್ಲ. ಇನ್ನು ಕೆಲವರು 30 ವರ್ಷ ಮೇಲಾದರೂ ಕೂಡ ಲೈಬ್ರರಿ ಓದ್ತಾ ಇರೋ ನಾನು ಎಷ್ಟೋ ಜನ ನೋಡಿದ್ದೀನಿ. ದಯವಿಟ್ಟು ನೋಡಿ, ಓದು ಅನ್ನೋದು ಒಂದು ಹಂತದವರೆಗೂ ಒಂದು ಇಂಟ್ರೆಸ್ಟನ್ನು ಕೊಡುತ್ತೆ. ಯಾರಿಗೇ ಆಗಲಿ, ಈಗ ನನಗೆ ಆಗಲಿ, ಇನ್ನೊಬ್ರಿಗೆ ಆಗಲಿ, ಒಂದು 25 ವರ್ಷದವರೆಗೂ ಭಾರಿ ಜೋಶ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು 30+ ಆದ್ರಂಥದ್ದು ತುಂಬ ಅಂದರೆ ತುಂಬ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ಬಿಡ್ತೀವಿ. ಏನು ಮಾಡೋದು, ಏನು ಬಿಡೋದು, ನೆಕ್ಸ್ಟು ಅವಕಾಶಗಳೇ ಕಮ್ಮಿ ಆಗುತ್ತೆ, ಈ ಕಡೆ ಏಜ್ದು ಮುಗಿಯೋ ಒತ್ತಡ ಇರುತ್ತೆ, ಇದೆಲ್ಲ ಆಗ್ತಾ ಹೋಗುತ್ತೆ. ಹಂಗಾಗಿ ಇರೋ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಕೆಲವ್ರು ನಾನು ನೋಡಿದ್ದೀನಿ, ಧಾರವಾಡ, ಬೆಂಗಳೂರು, ವಿಜಯಪುರಕ್ಕೆ ಓದೋ ನೆಪದಲ್ಲಿ ಹೋಗಿ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಯಾರನ್ನೋ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋರನ್ನು ಕೂಡ ನೋಡಿದ್ದೀನಿ. ಸೊ ದಯವಿಟ್ಟು ಅಂತ ಕೆಲಸ ಯಾರು ಮಾಡಬೇಡಿ. ಆ್ಯಂಡ್ ಸುಳ್ಳು ಆಶ್ವಾಸನೆಗಳನ್ನು, ಭರವಸೆಗಳನ್ನು ತಂದೆ ತಾಯಿಗೆ ನೀಡೋಕ್ಕೆ ಹೋಗಬೇಡಿ. ಅವ್ರು ಏನೋ ಬಟ್ಟದಷ್ಟು ಭರವಸೆ ನಿಮ್ಮ ಮೇಲೆ ಇಟ್ಕೊಂಡಿರ್ತಾರೆ. ದಯವಿಟ್ಟು ಆದರೆ ಆಗುತ್ತೆ ಅಂತ ಹೇಳಿ, ಆಗಲ್ಲ ಅಂದರೆ ಆಗಲ್ಲ, ನಮ್ಮ ಕೈಲಿ ಬೇರೆ ಏನೋ ಮಾಡ್ತೀವಿ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡಿ. ಹೊರತು ಯಾರದೋ ಒತ್ತಡಕ್ಕೆ ಹೋಗಿ ನೀವು
ಅಲ್ಲಿ ಓದೋ ವಿಚಾರದಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋ ಕೆಲಸ ಆಗಬಾರ್ದು. ಯಾಕಂದರೆ ಇದು ತುಂಬ ನಾನು ನೋಡಿದ್ದೀನಿ, ರಿಯಾಲಿಟಿಲಿ ನೋಡಿದ್ದೀನಿ. ಕೆಲವರು ಸುಮ್ಮನೆ ನಾನು ಮಾಸ್ಟರ್ಸ್ ಮಾಡ್ಕೊಂಡು 2 ವರ್ಷ ಇರ್ತೀನಿ ಅಂತ ಇಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಹಾಸ್ಟೆಲಲ್ಲಿ ಬಂದಿದ್ದವರು 10 ವರ್ಷ ಆದರೂ ಹಾಸ್ಟೆಲೇ ಬಿಟ್ಟು ಹೋಗಲ್ಲ. ಸುಮ್ಮನೆ ಅಲ್ಲಿನ ವಾತಾವರಣ, ಅಲ್ಲಿನ ಟೈಮ್ ಪಾಸ್ಗೆ ಅಡಿಕ್ಷನ್ ಆಗಿಬಿಡ್ತಾರೆ. ಅದಕ್ಕೆ ಅಂತಹ ತಪ್ಪು ಕೆಲಸವನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಆಗಲ್ಲ ಅಂದರೆ ಜಸ್ಟ್ ಅದನ್ನು ಬಿಟ್ಟು ಬೇರೆ ಏನೇ ನಿಮ್ಮ ಒಂದು ಆಸಕ್ತಿ ಇರುವ ಕ್ಷೇತ್ರದ ಕಡೆ ಗಮನ ಹರಿಸಿ. ಒಳ್ಳೆ ಪ್ರೊಡಕ್ಟಿವ್ ಏಜ್ ಇದು, 25 to 30, 21 to 30 ಇದೆಯಲ್ಲ, ಈ ಒಂದು 5-10 ವರ್ಷ ತುಂಬ ಇಂಪಾರ್ಟೆಂಟ್ ಇರುವಂಥ ಏಜ್. ಈ ಏಜನ್ನು ಕಳ್ಕೊಂಡ್ರೆ ಮತ್ತೆ ವಾಪಸ್ ಸಿಗಲ್ಲ. ಆ್ಯಂಡ್ ಏಜ್ ಹೋದ್ಮೇಲೆ, ಆಸಕ್ತಿ ಕಡಿಮೆ ಆದಮೇಲೆ ನೀವು ಮುಂದೆ ಏನೇ ಮಾಡ್ತೀನಿ ಅಂದರೂ ಕೂಡ ಆ ಕೆಲಸಗಳು ಕೈಗೂಡಲ್ಲ. ಸೊ ಅದಕ್ಕೆ ಆಸಕ್ತಿ ಮತ್ತು ವಯಸ್ಸು ಎರಡೂ ಇರುವಾಗ ಹೆಚ್ಚು ಪ್ರಯತ್ನವನ್ನು ಮಾಡಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವೈಯಕ್ತಿಕ ಅನುಭವ ಕೂಡ ಇದೆ. ನನ್ನ ಸುತ್ತಮುತ್ತಲಿನ ಅವರ ಹಲವಾರು ಜನರನ್ನು ನೋಡಿದ್ದೀನಿ. ಆದಷ್ಟು ತಪ್ಪುಗಳನ್ನ ನಾವೇ ಮಾಡಿ ಎಲ್ಲನೂ ಕಲಿಯೋಕ್ಕಾಗಲ್ಲ. ಬೇರೆಯವ್ರ ತಪ್ಪುಗಳನ್ನ ನೋಡಿ ಕೂಡ ನಾವು ಕಲಿಬೇಕಂತ. ಹಾಗೆ ಬೇರೆಯವ್ರು ಏನು ಮಿಸ್ಟೇಕ್ಸ್ ಮಾಡಿದಾರೋ ಅವ್ರನ್ನ ಕೇಳಿ ತಿಳ್ಕೊಳ್ಳಿ, ಎಲ್ಲಿ ಹೆಂಗೆ ಹೇಳಿದ್ರು ಅಂತ. ಆ ತಪ್ಪುಗಳಿಂದ ಆದಷ್ಟು ಬೇಗ ಕಲ್ತ್ಕೊಳ್ಳಿ, ಎಚ್ಚರಗೊಳ್ಳಿ. ಆ್ಯಂಡ್ ಏನು ಓದಬೇಕು ಅನ್ನೋದಕ್ಕಿಂತ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನು ಓದಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನಂತೂ ವೈಯಕ್ತಿಕವಾಗಿ ಇದನ್ನು ತುಂಬ ಕಲ್ತಿದ್ದೀನಿ. ರಾಶಿಗಟ್ಟಲೆ ಬುಕ್ ತೊಗೊಂಡು ಕೂತ್ಕೊಂಡು ಓದಿದ ತಕ್ಷಣ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಎಲ್ಲಿ ಏನು ಹೆಂಗೆ ಓದಬೇಕು, ಏನು ವಿಷಯಗಳನ್ನು ಹೆಚ್ಚು ತಿಳ್ಕೊಬೇಕು ಅನ್ನೋದು ತುಂಬ ಪಾಯಿಂಟು. ಸೊ ಅವೆಲ್ಲವನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ತಯಾರಿ ಮಾಡಿ. ಈ ಲಾಸ್ಟ್ ಫೈನಲ್ ಒಂದು ಮಾತು ಹೇಳ್ತೀನಿ, ಯಾರೇ ಆಗಿರಲಿ, ನಿಮಗೆ ಈ ವಿಷಯದಿಂದ ಆಗ್ತಾ ಇಲ್ಲ, ನನಗೆ ಇದರಿಂದ ನಾನು ತೊಂದರೆ ಆಗ್ತಾ ಇದೆ, ನನಗೆ ಇಂಥವ್ರಿಂದ ಸಮಸ್ಯೆ ಆಗ್ತಾ, ಅಂಥವ್ರಿಂದ ಎಕ್ಸಾಂಪಲ್ ನಾನೇ ಆಗಿದ್ರು ಕೂಡ ನಮ್ಮ ಚಾನಲ್ ನಿಮಗೆ ಅಥವಾ ನಾನು ಕೊಡೋ ಮಾಹಿತಿ ನಿಮಗೇನೋ ಸಮಸ್ಯೆ ಆಗುತ್ತೆ, ಜಸ್ಟ್ ಅನ್ಸಬ್ಸ್ಕ್ರೈಬ್ ಮಾಡಿ ದೂರ ಇದ್ಬಿಡಿ. ಯಾಕಂತಂದರೆ ನಿಮ್ಗೆ ಏನು ಆಸಕ್ತಿ ಇರುತ್ತೋ, ಯಾವ ವಿಷಯದ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತೋ ಅಂಥವ್ರ ಮಾಹಿತಿಗಳನ್ನು, ಅಂಥವ್ರ ಮಾತನ್ನು ಮಾತ್ರ ಕೇಳಿ ಹೊರತು ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಅಂಥವ್ರಿಂದ ದೂರ ಇದ್ಬಿಡಿ. ಆರಾಮಾಗಿ ನಿಮ್ಗೆ ಏನು ಇಷ್ಟನೋ ಆ ಕೆಲಸ ಮಾಡ್ಕೊಂಡಿರಿ. ಆ್ಯಂಡ್ ಇನ್ನೊಂದು ನೋಟಿಫಿಕೇಷನೇ ಆಗ್ತಿಲ್ಲ ಅಂತ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ಹಿಂದೆ ಕೂಡ ನಾನು ಹೇಳಿದ್ದೆ, ಯಾವುದಾದ್ರೂ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಯಾವುದಾದ್ರು ಒಂದು ಕೋರ್ಸ್ ಕಲೀರಿ, ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ, ಹೊರತು ಸಮಯವನ್ನು ಮಾತ್ರ ಕಳಿಬೇಡಿ. ಯಾರು ಕೂಡ ಅವತ್ತೇ ಅಂತ ಯಾರು ನಿಗದಿತ ದಿನಾಂಕವನ್ನು ಹಾಕಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿ ಹಂಗಿದೆ. ಸೊ ಹಾಗಾಗಿ ದಯವಿಟ್ಟು ಹೆಚ್ಚು ನಿಮ್ಮ ಒಂದು ಫೋಕಸ್ ಏನಿದೆ ಅದರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಧನ್ಯವಾದ.